ಭವಾನಿ ರೇವಣ್ಣ ವಿರುದ್ಧ ಕಿಡ್ನಾಪ್ ಆರೋಪ ಪ್ರಕರಣ ಇವತ್ತು ಭವಾನಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಗಿದೆ. ಬೆಳಗ್ಗೆ 11 ಗಂಟೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆಯನ್ನ ನಡೆಸಲಾಗುತ್ತೆ. ಕೆಆರ್ ನಗರದ ಕಿಡ್ನಾಪ್ ಕೇಸ್ನಲ್ಲಿ ಬೇಲ್ ಸಿಗದಿದ್ರೆ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ನಿನ್ನೆ ಜಾಮೀನು ಅರ್ಜಿ ವಿಚಾರಣೆ ಆಗಬೇಕಾಗಿತ್ತು, ಆದರೆ ಇವತ್ತಿಗೆ ಮುಂದೂಡಲಾಗಿದೆ. 11 ಗಂಟೆಗೆ ಈ ಅರ್ಜಿ ವಿಚಾರಣೆಯನ್ನ ನಡೆಸಲಾಗುತ್ತೆ. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಭವಾನಿ ರೇವಣ್ಣ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಹಾಗಾಗಿ ಎಸ್ಐಟಿ ನೋಟಿಸ್ ಅನ್ನು ನೀಡಿತ್ತು. 2 ಬಾರಿ ಎಸ್ಐಟಿ ಅಧಿಕಾರಿಗಳು ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಬಟ್ ತನಿಖೆಗೆ ಹಾಜರಾಗಿಲ್ಲ, ತನಿಖೆಗೆ ಸಹಕಾರನೂ ಕೊಡ್ತಾ ಇಲ್ಲ. ಅವ್ರು ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಅಂದರೆ ಹಾಸನದಲ್ಲ ಬೆಂಗಳೂರಲ್ಲೋ ಅಂತ. ಹೀಗಿರಬೇಕಾದ್ರೆ ಅವರು ಒಂದ್ ಕಡೆಯಲ್ಲಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಜಾಮೀನು ಕೋರಿ ಅರ್ಜಿಯನ್ನು ಹಾಕಿದ್ದಾರೆ. ನಿನ್ನೆಗೆ ವಿಚಾರಣೆಯನ್ನು ನಡೆಸಬೇಕಾಗಿತ್ತು, ಆದರೆ ಇವತ್ತಿಗೆ ಮುಂದೂಡಲಾಗಿದೆ. ಅಕಸ್ಮಾತ್ ಜಾಮೀನು ಸಿಗ್ಲಿಲ್ಲ ಅಂತಂದ್ರೆ ಬಂಧನ ಆಗತ್ತಾ ಅನ್ನೋದು ಪ್ರಶ್ನೆ. ಬಂಧನದ ಭೀತಿಯನ್ನು ಎದುರಿಸ್ತಿದ್ದಾರೆ ಭವಾನಿ ರೇವಣ್ಣ. ಯಾಕಂದ್ರೆ ಈ ಹಿಂದೆ ಕೂಡ ರೇವಣ್ಣ ಮಾಡಿದ್ದು ಇದೇ ತಪ್ಪು. ನೋಟಿಸ್ ಅನ್ನ ಕೊಟ್ಟಾಗ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ. ಅದಲ್ಲದೆ ಈ ಪ್ರಕರಣದಲ್ಲಿ ಬಹಳಷ್ಟು ಆರೋಪಿಗಳು ನೋಟಿಸ್ ಅನ್ನ ಕೊಟ್ಟಾಗ ಉತ್ತರಿಸಿಲ್ಲ, ನೆಗ್ಲೆಕ್ಟ್ ಮಾಡಿದ್ದಾರೆ. ಇದರಿಂದ ತನಿಖೆ ಹಿನ್ನಡೆ ಆಗ್ತಾ ಇದೆ. ಯಾರೇ ಆಗಿದ್ರೂ ತನಿಖೆಗೆ ಸಹಕಾರ ಕೊಡಬೇಕು. ನೋಟಿಸ್ ಕೊಟ್ಟಾಗ ವಿಚಾರಣೆಗೆ ಹಾಜರಾಗಬೇಕು. ನೋಟಿಸ್ ಕೊಟ್ಟಾಗ ವಿಚಾರಣೆಗೆ ಹಾಜರಾಗದೆ ಇದ್ದಾಗ ಅಧಿಕಾರಿಗಳು ಸಹಜವಾಗಿ ಕೋರ್ಟ್ನಲ್ಲಿ ಮನವಿ ಮಾಡ್ಕೊಳ್ತಾರೆ, ಇಲ್ಲ ನಾವು ಬಂಧಿಸಬೇಕಾದಂತ ಅನಿವಾರ್ಯತೆ ಇದೆ ಅಂತ. ಆ ನಿಟ್ಟಿನಲ್ಲಿ ಭವಾನಿಯವ್ರಿಗೂ ಕೂಡ ಇದೀಗ ಟೆನ್ಷನ್ ಶುರು ಆಗ್ಬಿಟ್ಟಿದೆ. ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಬಟ್ ಅದರಲ್ಲಿ ಸಕ್ಸಸ್ ಆಗ್ತಾರಾ ಅನ್ನೋದು ಪ್ರಶ್ನೆ. ಭವಾನಿ ರೇವಣ್ಣಗೆ ಜಾಮೀನು ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.